ಸರ್, ಈಗ ತಾವು ಪ್ರಸ್ತಾವನೆಯನ್ನು ಸಲ್ಲಿಸುವ ಸಮಯದಲ್ಲಿಯೂ 10 ಲಕ್ಷದ ಮೇಲ್ಪಟ್ಟ ನಗರಗಳಿಗೆ ಸ್ಮಾರ್ಟ್ ಸಿಟಿ ಇರ್ಬೋದು, ಈ ತರದ್ದು ಸಾಕಷ್ಟು ಯೋಜನೆಗಳು ಇತ್ತು. ಅವೆಲ್ಲವೂ ತಮ್ಗೆ ಮಾಹಿತಿ ಇತ್ತು. ಅಷ್ಟಾಗಿಯೂ ಆ ಸಮಯದಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ರಿ. ಮತ್ತೆ ಈಗ ಅದೇ ಕಾರಣ ಸರ್ಕಾರ ಮಾಡ್ತಿಲ್ಲ ಅಂದ್ರೆ ಸರ್ಕಾರದ ವಿರುದ್ಧ ಮಾತಾಡಿದ್ರಿ ಸರ್. ಸರ್ಕಾರ ಮಾಡ್ತಿಲ್ಲ ಅಂತ ರೋಡ್ಗಳು ಹೋರಾಟ ಮಾಡೋದು. ಈಗ ಮತ್ತೆ ಮಾಡಿದ ಮ್ಯಾಲ ಮತ್ತೆ ಇದು ಸರಿ ಅನ್ಸುತ್ತೆ ಸರ್. ದಂಧೋಲಿಕ್ಕೆ ಅನ್ಸಂಗಿಲ್ಲ ಅದು. ಈಗ ನಮ್ದು ನೀವೇನು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾ ಉತ್ತರ ಕೊಡ್ತೇನೆ. ಹಿಂದೆ ಸ್ಮಾರ್ಟ್ ಸಿಟಿಯಲ್ಲಿ 1,000 ಕೋಟಿ ಇತ್ತು. ಸ್ಮಾರ್ಟ್ ಸಿಟಿ 1,000 ಕೋಟಿ ಏನು ಕೊಡಲಿಕ್ಕೆ ಅದಕ್ಕೆ 10 ಲಕ್ಷದ ಕ್ರೈಟೀರಿಯಾ ಇದ್ದಿದ್ದಿಲ್ಲ. ಕಾರ್ಪೊರೇಷನ್ ಇರ್ಬೇಕನ್ನುವಂಥದ್ದು ಅಷ್ಟೇ ಇತ್ತು. ಈಗ ದಾವಣಗೆರೆ ಕಾರ್ಪೊರೇಷನ್ಗೆ 1,000 ಕೋಟಿ ಕೊಟ್ಟರು, ತುಮಕೂರಿಗೆ 1,000 ಕೋಟಿ ಕೊಟ್ಟರು, ಮೈಸೂರಿಗೆ 1,000 ಕೋಟಿ ಕೊಟ್ಟರು, ಬೆಳಗಾಮಕ್ಕೆ 1,000 ಕೋಟಿ ಕೊಟ್ಟರು. ಈ ಯಾವ ನಗರಗಳಿಗೂ ಕೂಡ ಕಾರ್ಪೊರೇಷನ್ ಅದಾವು, ಅದರ 10 ಲಕ್ಷದ ಮೇಲಿನ ಪಾಪ್ಯುಲೇಷನ್ ಅಲ್ಲ. ಅದೇ ರೀತಿ 15 ಫೈನಾನ್ಸ್ದು ದುಡ್ಡು ಕಾಂಪೋನೆಂಟ್ ಅವಾಗ ಕಡಿಮೆ ಬರ್ತಿತ್ತು, ಆದರೆ ಎಷ್ಟೋ ಬರ್ತಿತ್ತು. ಅದು ಕೂಡ ಒಂದು ಕಾರ್ಪೊರೇಷನ್ಗೆ ಇಷ್ಟಂತೆ ಬರ್ತಿತ್ತು. ನಗರೋತ್ಥಾನ ಯೋಜನೆಯಲ್ಲಿ 100 ಕೋಟಿ ರೂಪಾಯಿ ಬರ್ತಿತ್ತು. ಆ 100 ಕೋಟಿ ರೂಪಾಯಿ ಕೂಡ ದಾವಣಗೆರೆಗೂ ಅಷ್ಟು ಬಂತು, ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೂ ಅಷ್ಟು ಬಂತು, ಬೆಳಗಾಮಕ್ಕೂ ಅಷ್ಟು ಬಂತು. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಹುಬ್ಬಳ್ಳಿ ಮತ್ತು ಧಾರವಾಡ 2 ಸಪ್ರೇಟ್ ಕಾರ್ಪೊರೇಷನ್ ಆದ್ರೆ ನಮಗೆ ಅಡಿಷನಲ್ ದುಡ್ಡು ಬರ್ತೈತಿ ಅಂಥೇಳಿ ಮನಸ್ಸಲ್ಲಿ ಇಟ್ಕೊಂಡು ನಾವು ಆ ಟೈಮ್ದಲ್ಲಿ ಆ ಪ್ರಪೋಸಲನ್ನು ತೊಗೊಂಬಂದಿದ್ವಿ. ನಾವು ಆ ಸಂದರ್ಭದಲ್ಲಿ ಒಂದು ಡಿಸಿಷನ್ ತೆಗೆದುಕೊಂಡಿದ್ವಿ ಅಂಥೇಳಿ ಅದನ್ನು ಈಗೋ ಇಶ್ಯೂ ಮಾಡಿಕೊಂಡು ಈಗನ್ನು ಕೂಡ ಮುಂದುವರೆದಿವಿ ಅಂತಂದ್ರೆ ಇದರಿಂದ ನಗರಗಳು 2 ನಗರಗಳಿಗೆ ಅನ್ಯಾಯ ಆಗ್ತೈತಿ. ಹಾಗಾಗಿ ನಾವು ಕೋರ್ಸ್ ಕರೆಕ್ಷನ್ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಐತಿ. ನಾವು ಹೊಂಟಂಥ ಮಾರ್ಗದಲ್ಲಿ ಇವತ್ತು ನಮಗೆ ಮೊದಲು ನಾವು ಒಂದು ಯಾವ ಸರಿ ಐತಿ ಅದನ್ನು ಮಾಡ್ತಾ ಇದ್ವಿ. ಆಗಿನ ಸಂದರ್ಭದಲ್ಲಿ ಅದು ಸರಿ ಇತ್ತು. ಆದರೆ ಈಗ ಹೊಸ 16 ಫೈನಾನ್ಸ್ ರೆಕಮೆಂಡೇಶನ್ ಪ್ರಕಾರ ನಾವು ಕೂಡಿರುವಂಥದ್ದು ಅವಶ್ಯಕತೆ ಐತಿ. ಹಾಗಾಗಿ ನಾವು ಕೋರ್ಸ್ ಕರೆಕ್ಷನ್ ಮಾಡಿ ನಗರದ ದೃಷ್ಟಿಯಿಂದ ಮಾಡಬೇಕು. ನಾವು ಈಗೋ ಇಶ್ಯೂ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಇದರಲ್ಲಿ. ಅದಕ್ಕೆ ನಾನೀಗ ಮಹಾನಗರ ಪಾಲಿಕೆಯಲ್ಲಿ ವಿಚಾರ ಮಾಡ್ತಾ ಇದ್ದೇವೆ. ಇದನ್ನ ಮಹಾನಗರ ಪಾಲಿಕೆಯಿಂದ ಇನ್ನೊಂದು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೈತಿ. ಇದು ನಮ್ಗೆ ಕೂಡಿರೋದ್ರಿಂದ ನಮ್ಗೆ 16ನೇ ಹಣಕಾಸು ಆಯೋಗದ ಯೋಜನೆಗಳ ಪ್ರಕಾರ ನಮ್ಗೆ ದೊಡ್ಡ ಅನುಕೂಲ ಆಗ್ತೈತೆ. ಹಾಗಾಗಿ ನಾವು ಕೂಡಿರುವಂಥದ್ದು ನಮ್ಗೆ ಒಳ್ಳೇದು. ಅದನ್ನ ಮಾಡೋಣ ಅಂತ ನಾವು ಮಹಾನಗರ ಪಾಲಿಕೆಯಿಂದ ಒಂದು ರೆಕಮೆಂಡೇಶನ್ ಕೊಡ್ಬೇಕಂತ ವಿಚಾರ ಮಾಡಿದ್ದೇವೆ. ಅಲ್ಲಿದ್ದ ನಮ್ಮ ಧಾರವಾಡ ಮಹಾನಗರ ಪಾಲಿಕೆ ಸಪರೇಟ್ ಆಗಬೇಕು ಅಂತ ಹೇಳಿ ಏನು ಹೋರಾಟ ಮಾಡ್ತಿದ್ರು ಅವ್ರಿಗೂ ಎಲ್ಲರಿಗೂ ಕರೆದು ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೇನೆ. ನಾನು ಅವ್ರಿಗೆ ಸಂಪೂರ್ಣ ಅಂಕಿ ಸಂಖ್ಯೆ ತೆಗೆದುಕೊಂಡು ಅವ್ರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡೇನೆ. ಆದ್ರೆ ಅವ್ರಿಗೆ ಸ್ವಲ್ಪ ಟೈಮ್ ಹಿಡಿತೈತೆ ಮನವರಿಕೆ ಆಗಾಕ. ಯಾಕಂದ್ರೆ ಅವ್ರಿಗೂ ಪೂರ್ತಿ ಅಂಕಿ ಸಂಖ್ಯೆ ಅವ್ರಿಗೆ ಮನದಟ್ಟು ಆಗಬೇಕು, ತಿಳಿಬೇಕಂತಂದ್ರೆ ಪ್ರಾಬ್ಲಿ ಸ್ವಲ್ಪ ಟೈಮ್ ಹಿಡಿತೈತಿ. ಅವ್ರಿಗೆ ಮನವರಿಕೆ ಮಾಡುವಂತ ಕೆಲಸ ಮಾಡೇನಿ. ಇನ್ನು ಮುಂದೆ ಕೂಡ ಮಾಡ್ತೇವೆ. ಧಾರವಾಡ ಸಬಳಿ ಧಾರವಾಡ ಒಂದೇ ಇರೋದು ನಿಮ್ಮ ಬೇಡಿಕೆ ಆಗಿತ್ತು. ಅದನ್ನ ಗ್ರೇಟರ್ ಹುಬ್ಬಳ್ಳಿ ಧಾರವಾಡ ಅಂತ ಪರಿವರ್ತನೆ ಮಾಡ್ಲಿಕ್ಕೆ ಯಾಕೆ ಹೇಳ್ಬಾರ್ದು? ಏನದ ಒಂದೇ ಈಗ ಹೆಸರೇನ್ರ ಇರ್ಲಿ, ಈಗ ಮಹಾನಗರ ಪಾಲಿಕೆ ಅದು 40 ಲಕ್ಷಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ ಇದ್ದು ಅಂತಂದ್ರೆ ಅದು 16ನೇ ಹಣಕಾಸು ಆಯೋಗದಲ್ಲಿ ಅದಕ್ಕೆ ವಿಶೇಷ ಅನುದಾನಗಳಿದಾವೆ. ನಮ್ದು ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆ ಜನಸಂಖ್ಯೆ 40 ಲಕ್ಷಕ್ಕಿಂತ ಹೆಚ್ಚಾಗೋದಿಲ್ಲ. ಹಾಗಾಗಿ ನಮಗದು ನಮ್ಮ ಹೆಸರು ಚೇಂಜ್ ಮಾಡೋದ್ರಿಂದ ನಮಗೇನು ಫಾಯ್ದೆ ಇಲ್ಲ. ಈಗ 11,80,000 ಪಾಪ್ಯುಲೇಷನ್ ಐತಿ ಹುಬ್ಬಳ್ಳಿ ಧಾರವಾಡ ಕೂಡಿ. 2 ಸಪರೇಟ್ ಪಾಪ್ಯುಲೇಷನ್ ಸಂಖ್ಯೆ ನನ್ನ ಕಡೆ ಇಲ್ಲ. 2011 ಜನ. ಅಲ್ಲ, ನಾನು ಪ್ರೆಸ್ ಮಾಡಿದ್ದೆ. ನಾನು ಅದನ್ನು ಫಸ್ಟ್ ವಿನಂತಿ ಮಾಡಿದ್ದು. ಈಗ ಪ್ರಸಾದ್ ಅಬ್ಬಾಯಿ ಅವರು ಕೂಡ ಅವ್ರ ಜೊತೆನೂ ನಾನು ಡಿಸ್ಕಷನ್ ಮಾಡಿದ್ದೇನೆ. ಅವ್ರಿಗೂ ಇದನ್ನು ನೀವು ಕನ್ಸಿಡರ್ ಮಾಡ್ರಿ, ಯಾಕಂದ್ರೆ ಇದರಿಂದ 2 ಸಿಟಿಗೂ ಅನುಕೂಲ ಆಗ್ತೈತೆ ಅಂತೇಳಿ ಹೇಳಿದ್ದೇನೆ. ನನ್ನ ಕಡೆ ಏನೇನು ಅದ್ರ ಬಗ್ಗೆ ರಿಪೋರ್ಟ್ ಇದ್ದು ಅದನ್ನೆಲ್ಲ ಸಂಬಂಧಪಟ್ಟವ್ರಿಗೆ ನಾನು ಶೇರ್ ಮಾಡಿದ್ದೇನೆ. ಹೌದು, ಅದನ್ನ ವಿಚಾರ ಮಾಡ್ತಾ ಇದ್ದೇನೆ. ಅಲ್ಲ, ಲಕಿಲಿ ಇನ್ನೂ ತನಕ ಅಂಕಿತ ಹಾಕಿಲ್ಲ. ಅಲ್ಲ, ನಮಗೆ 16ನೇ
ಭರ್ತಿ ಮಾಡಬೇಕಂತ ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ರತಿ ವರ್ಷ ಮಾಡಾತಿತ್ತು. ಮೊನ್ನೆ ಕೂಡ ಖಾಲಿ ಇಟ್ಕೊಂಡಿದ್ದಾರೆ ಸರ್, ವರ್ಷಕ್ಕೆ 2 ಕೋಟಿ ಕೊಡ್ತಾರೆ. ನಾನು ಮೊನ್ನೆ ಕೂಡ ನಿಮ್ಗೆ ಅದು ಸಂಖ್ಯೆ ಹೇಳಿದೆ. ಕಳೆದ 11 ವರ್ಷದಲ್ಲಿ 17 ಕೋಟಿ 90 ಲಕ್ಷ ಹೊಸ EPF ಅಕೌಂಟ್ಗಳಾಗಿದ್ದಾವೆ. 17 ಕೋಟಿ 90 ಲಕ್ಷ ಹೊಸ EPF ಅಕೌಂಟ್. ಹೊಸ EPF ಅಕೌಂಟ್ ಆಗೋದ್ರ ಅರ್ಥ ಏನು? ಹೊಸ ಉದ್ಯೋಗ ಸೃಷ್ಟಿ ಆಗಿದೆ ಅಂತ ಹೇಳಿ. ಅದ ಕಾಂಗ್ರೆಸ್ ಟೈಮ್ದಲ್ಲಿ 10 ವರ್ಷದಲ್ಲಿ 4 ಕೋಟಿ 60 ಲಕ್ಷ EPF ಅಕೌಂಟ್ಗಳು ತಯಾರಾಗಿ ಹುಟ್ಟಿದ್ದು ಕಾಂಗ್ರೆಸ್ನ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ನೇತೃತ್ವದ ಸರ್ಕಾರದಲ್ಲಿ. ಈಗಿನ ನಮ್ಮ ಸರ್ಕಾರದಲ್ಲಿ 17 ಕೋಟಿ 90 ಲಕ್ಷ ಹೊಸ EPF ಅಕೌಂಟ್ಗಳು. ಅಂದ್ರೆ ಉದ್ಯೋಗ ಸೃಷ್ಟಿ ಆಗೈತಿ. ಅಫ್ಕೋರ್ಸ್ ಖಾಸಗಿ. ಸೊ ಎಲ್ಲಾ ಜಾಬು ಸರ್ಕಾರನ ಕೊಡುತ್ತೆ ಹೇಳ್ತಿಲ್ಲ. ಉದ್ಯೋಗ ಸೃಷ್ಟಿ ಸರ್ ನಮ್ಮ ಸರ್ಕಾರ 7,30,000 ಜಾಬ್ಗಳನ್ನು ಸೃಷ್ಟಿ ಮಾಡಿದೆ ನಮ್ಮ ಸರ್ಕಾರ ಇದ್ದಾಗ. ಅದು ಮೋರ್ ದನ್ ಡಬಲ್ ಆಫ್ ವಾಟ್ UPA ಗವರ್ಮೆಂಟ್ ಹ್ಯಾಡ್ ಡನ್. ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಐ ಆಮ್ ಟಾಕಿಂಗ್ ಅಬೌಟ್. ಅದ್ರ ಜೊತೆ ಈಗ ಸ್ಟಾರ್ಟ್ಅಪ್ ಇಂಡಿಯಾ ಐತಿ, ಸ್ಕಿಲ್ ಇಂಡಿಯಾ ಐತಿ, ಬೇರೆ ಬೇರೆ MSME ಸ್ಕೀಮ್ಸ್ಗಳು ಅದಾವು. ಇಂಡಸ್ಟ್ರಿಗಳಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ದಲ್ಲಿ ಚೇಂಜಸ್ ತೊಗೊಂಬಂದಾರೆ. ಇದೆಲ್ಲದು ಕೂಡಿ ಟೋಟಲ್ ಎಕಾನಮಿ ಇಸ್ ಇನ್ ಬೂಮ್. ಎಕಾನಮಿ ಬೂಮ್ ಆಗಿದ್ದಕ್ಕೆ ಹೊಸ ಜಾಬ್ಗಳು ಸೃಷ್ಟಿ ಆಗ್ತಾ ಇದಾವೆ. ಹೊಸ EPF ಅಕೌಂಟ್ ಆಗ್ತಾ ಇದಾವೆ ಅಂದ್ರೆ ಆರ್ಗನೈಸ್ ಸೆಕ್ಟರ್ದಲ್ಲಿ ಹೊಸ ಜಾಬ್ಗಳು ಕ್ರಿಯೇಟ್ ಆಗಿದಾವೆ ಅಂತ ಅರ್ಥ. ಸೊ ಅದು 11 ವರ್ಷದಲ್ಲಿ 17 ಕೋಟಿ 90 ಲಕ್ಷ ಹೊಸ EPF ಅಕೌಂಟ್ಗಳು ಆಗಿದಾವೆ. ಸೊ ಅದ 4 ಕೋಟಿ 60 ಲಕ್ಷ ಮೊದಲಿನ 10 ವರ್ಷದಲ್ಲಿತ್ತು. ಆಲ್ಮೋಸ್ಟ್ ಎಲ್ಲ ಕಡೆನೂ ಬಿಸ್ನೆಸ್ ಪ್ರೊಸೆಸ್ ರೇಂಜ್ ಜಾಬ್ಗಳ ಅವಶ್ಯಕತೆ ಅದಾವ. ಅಷ್ಟು ಜಾಬ್ಗಳನ್ನ ನಾವು ಕಾಲದಲ್ಲಿ ಮಾಡಿದಂತ ಅಂಕಿ ಸಂಖ್ಯೆ ಇಟ್ಕೊಳ್ಳುವಂಥದ್ದು ಅವಶ್ಯಕತೆ. ಅವ್ರದಲ್ಲಿ ಯಾವ ಜಾಬ್ಗಳು ಆಕ್ಚುಲಿ ಬೇಕು, ಏನು ಮಾಡಬೇಕು, ಅವಾಗ ಮಾಡಿದಾಗ ಏನಾಕೈತಿ ಫಿಲ್ಅಪ್ ಆಗ್ತಾವ ಅನ್ನೋದ್ರ ಬಗ್ಗೆ ಜನರಿಗೂ ಹುಡುಗರಿಗೂ ಕಲ್ಪನೆ ಬರ್ತದೆ. ಕಾಂಪಿಟೇಷನ್ದಲ್ಲಿ ನಾವು ಮಾಡಬೇಕು ಬೇಡ ಅನ್ನೋದು ಆಗ್ತದೆ. ಆ ಪ್ರೊಸೆಸ್ ಮಾಡ್ತಾ ಇಲ್ಲ. ಇಷ್ಟು ಜಾಬ್ ಅದಾವ, ಇಷ್ಟು ನಾವು ತಗೊಳ್ತೇವೆ ಅಂತೇಳಿ ಅಷ್ಟು ಜಾಬ್ ರಿಕ್ರೂಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.